ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪ, ಅಪಪ್ರಚಾರ, ಷಡ್ಯಂತ್ರ ಎಲ್ಲದರ ಭಾಗಿಯಾಗಿರುವಂತಹ ಈ ಬುರುಡೆ ಗ್ಯಾಂಗ್ನ ಒಬ್ಬೊಬ್ಬ ಸದಸ್ಯರಿಗೂ ಕೂಡ ಒಬ್ಬರಾದ ನಂತರ ಒಬ್ಬರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇದೀಗ ಗಿರೀಶ್ ಮಟ್ಟಣ್ಣನವರ ಸರದಿ. ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಮೂವರ ಮೇಲೆ ಎಫ್ಐಆರ್. ಮಾನವ ಹಕ್ಕು ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ರು ಮಟ್ಟಣ್ಣನವರ್. ಇದೀಗ ಅವರ ಮೇಲೆ ತಿಮಿರೋಡಿ ಮತ್ತು ಮದನ್ ವಿರುದ್ಧ ಕೇಸ್ ದಾಖಲಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದನ್ ಬುಗುಡಿ ಎಂಬಾತನನ್ನ ಮಾನವ ಹಕ್ಕುಗಳ ಆಯೋಗ ಅಧಿಕಾರಿ ಅಂತ ಹೇಳಿದ್ರು. ಅಧಿಕಾರಿ ಎಂದು ಪರಿಚಯಿಸಿ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು. ಜೊತೆಗೆ ಮದನ್ ಬುಗುಡಿ ರೌಡಿ ಶೀಟರ್ ಅನ್ನೋದು ಬಯಲಾಗಿದೆ ಇದೀಗ. ಹೀಗಾಗಿ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ಆಗಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ, ಗಿರೀಶ್ ಮಟ್ಟಣ್ಣನವರು ಮತ್ತು ರೌಡಿ ಶೀಟರ್ ಮದನ್ ಬುಗುಡಿ ಅನ್ನುವಂಥವರ ಮೂವರ ಮೇಲೂ ಕೂಡ ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ಮಾಹಿತಿ ಕೊಟ್ಟರು. ಗಿರೀಶ್ ಮಟ್ಟಣ್ಣನವರ್ ಪೊಲೀಸರಿಗೆ ಪರಿಚಯಿಸ್ತಾ ತಮ್ಮ ಜೊತೆಗಿರುವಂತಹ ಒಬ್ಬ ರೌಡಿ ಶೀಟರ್ನನ್ನ, ಮದನ್ ಬುಗುಡಿ ಅನ್ನುವಂಥ ಉತ್ತರ ಕರ್ನಾಟಕ ಮೂಲದ ರೌಡಿ ಶೀಟರ್ನನ್ನ ಗಿರೀಶ್ ಮಟ್ಟಣ್ಣನವರ್ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ, ಹ್ಯೂಮನ್ ರೈಟ್ಸ್ ಆಫೀಸರ್ ಅನ್ನುವಂಥ ರೀತಿಯಲ್ಲಿ ಪರಿಚಯವನ್ನು ಮಾಡಿಕೊಟ್ಟಿದ್ರು. ಹೀಗಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಆಯೋಗದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಇದೀಗ ಈ ಬುರುಡೆ ಗ್ಯಾಂಗ್ನ ಪ್ರಮುಖರು, ಇವರಿಬ್ಬರೇ ಪ್ರಮುಖರು, ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್, ಇವರೂ ಸೇರಿದಂತೆ ಈ ರೌಡಿ ಶೀಟರ್ ಮದನ್ ಬುಗುಡಿ ಮೇಲೆ ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೇ ಆರ್ ಆನ್ಸರಬಲ್ ಟು ದ ಪೊಲೀಸ್ ಅಗೈನ್. ಹೇಗೆ ತಾವು ಈ ರೀತಿಯಾಗಿ ಒಂದು ಸರ್ಕಾರಿ ಆಯೋಗದ ಒಂದು ಹೆಸರನ್ನು ದುರ್ಬಳಕೆ ಮಾಡಿಕೊಂಡರಿ, ಸುಳ್ಳು ಮಾಹಿತಿಯನ್ನು ಯಾಕೆ ಕೊಟ್ರಿ ಅನ್ನುವಂಥ ಪ್ರಶ್ನೆಗಳನ್ನು ಮಟ್ಟಣ್ಣನವರ ಮುಂದೆ ಇಡ್ತಾರೆ. ಇವರು ಇದೀಗ ಈ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಒಬ್ಬರಾದ ನಂತರ ಒಬ್ಬರಿಗೆ, ಒಂದರ ನಂತರ ಒಂದು ಇವರುಗಳಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯದ SITಯ ತೀವ್ರವಾದಂಥ ವಿಚಾರಣೆ ಮಧ್ಯದಲ್ಲಿ ಇದೀಗ ಎಫ್ಐಆರ್ ಮತ್ತು ಇವತ್ತು ಕೂಡ SIT ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ. ಮಾಸ್ಕ್ ಮ್ಯಾನ್ SIT ಕಸ್ಟಡಿ ಏನು ನ್ಯಾಯಾಲಯ ಹೇಳಿತದ ನಾಳೆಗೆ ಅಂತ್ಯ ಆಗ್ತಾ ಇದೆ. ಚಿನ್ನಯ್ಯನನ್ನು ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ತಮಿಳುನಾಡು ಮತ್ತು ಮಂಡ್ಯದಲ್ಲಿ ಮಹಜರ್ ಕಾರ್ಯ ಬಾಕಿ ಇದೆ. ಹೀಗಾಗಿ ಮಾಸ್ಕ್ ಮ್ಯಾನನ್ನು ವಶಕ್ಕೆ ಪಡೆಯೋದಕ್ಕೆ SIT ಸಿದ್ಧತೆ ಮಾಡಿಕೊಳ್ತಾ ಇದೆ. ನಾಳೆ ಚಿನ್ನಯ್ಯನನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ಇವತ್ತು ಕೂಡ SIT ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಮುಂದುವರಿತಾ ಇದೆ. ಏನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಈತನನ್ನು ಹಾಜರುಪಡಿಸಿದ್ರು, ಜೊತೆಗೆ SIT ಅಧಿಕಾರಿಗಳು ಮನವಿಯನ್ನು ಮಾಡಿದ್ರು, ಈತನನ್ನು ನಮ್ಮ ಹೆಚ್ಚಿನ ವಿಚಾರಣೆಗೆ ನಮ್ಮ ಕಸ್ಟಡಿ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಪುರಸ್ಕರಿಸಿ ನ್ಯಾಯಾಲಯ 10 ದಿನಗಳ ಕಾಲದ SITಯ ಕಸ್ಟಡಿಯನ್ನು ಘೋಷಿಸಿತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ. ಹೀಗಾಗಿ ಈ ಚಿನ್ನಯ್ಯನ ತೀವ್ರ ವಿಚಾರಣೆಯ ಮಧ್ಯದಲ್ಲಿ ಪ್ರಮುಖವಾದಂಥ ಪಾತ್ರ, ದಿನದ ಒಂದು ಬೆಳವಣಿಗೆ ನೋಡೋದಾದರೆ ಈತನನ್ನು ಬೆಂಗಳೂರಿಗೂ ಕೂಡ ಕರ್ಕೊಂಡ್ಬಂದಿದ್ರು. ಯಾಕೆಂತ ಹೇಳಿದ್ರೆ ಈತ ಏನು ಧರ್ಮಸ್ಥಳಕ್ಕೆ ಹೋಗಿ ತಾನು ಹೂತಿಟ್ಟಿದ್ದ, ಆತ ಹೇಳ್ತಾ ಇರುವಂತೆ ತಾನು ಹೂತಿಟ್ಟಿದ್ದಂತಹ ಜಾಗದಲ್ಲಿ ಆ ಒಂದು ಕಳೆಬರವನ್ನು ಹೊರತೆಗೆದು ಅದರಲ್ಲೂ ಕೂಡ ಬುರುಡೆಯನ್ನು ಹಿಡ್ಕೊಂಡು ಬಂದು ಈತನ ಮೂಲ ನಿವಾಸ ಬಂದು ತಮಿಳುನಾಡಿನ ಸೇಲಂ ಹತ್ರ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನಲ್ಲಿ ಜಯಂತ್, ಗಿರೀಶ್ ಮಟ್ಟಣ್ಣನವರ ಪರಿಚಯ ಆಗುತ್ತೆ. ಇವರುಗಳ ಮನೇಲಿ ಒಂದಷ್ಟು ಮೀಟಿಂಗ್ ಆಗುತ್ತೆ. ಎಲ್ಲವೂ ಕೂಡ ಬುರುಡೆ ಸಮೇತಾನೆ ಪ್ರಯಾಣ. ಇಲ್ಲಿಂದ ಮತ್ತೆ ದೆಹಲಿ ಕಡೆ ಪ್ರಯಾಣ ಬೆಳೆಸ್ತಾರೆ. ವಕೀಲರನ್ನು ಭೇಟಿಯಾಗುವಂಥ ಕೆಲಸ ಆಗುತ್ತೆ. ಎಲ್ಲವೂ ಬುರುಡೆ ಸಮೇತಾನೆ. ಪುನಃ ಅಲ್ಲಿಂದ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಇವರಿಗೆ ಸಂಬಂಧಪಟ್ಟಂಥ ವಕೀಲರ ಕಚೇರಿಯಲ್ಲಿ ಭೇಟಿ ಆಗುತ್ತೆ, ಮೀಟಿಂಗ್ಸ್ ಆಗುತ್ತೆ, ಪ್ಲಾನಿಂಗ್ಸ್ ಆಗುತ್ತೆ. ಹೀಗಾಗಿ SITಯ ತನಿಖೆಯ ಭಾಗವಾಗಿ ಈತನನ್ನು ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನಲ್ಲಿ ಮಾತ್ರ ಇಲ್ಲಿ ತನಕ ಮಹಜರ ಪ್ರಕ್ರಿಯೆ ಆಗಿರುವಂಥದ್ದು. ಹೀಗಾಗಿ ಈತನ ಮೂಲ ನಿವಾಸ ತಮಿಳುನಾಡಲ್ಲೂ ಕೂಡ ಮಹಜರ ಕಾರ್ಯ ಬಾಕಿ ಇದೆ. ಜೊತೆಗೆ ಮಂಡ್ಯ ಈತನ ನೇಟಿವ್ ಪ್ಲೇಸ್. ಹೀಗಾಗಿ ಅಲ್ಲೂ ಕೂಡ ಮಹಜರ ಕಾರ್ಯ ಬಾಕಿ ಇರುವುದರಿಂದ ನಾಳೆ 10 ದಿನದ್ದು ಮುಗಿಯುತ್ತೆ ಈತನ ಕಸ್ಟಡಿ. ನ್ಯಾಯಾಲಯ ಏನು ಇವರಿಗೆ ಕಸ್ಟಡಿ ಕೊಟ್ಟಿರುವಂಥ ಅವಧಿ. ಹೀಗಾಗಿ SIT ಅಧಿಕಾರಿಗಳು ಇನ್ನಷ್ಟು ಮಹಜರ್ ಕಾರ್ಯ ಬಾಕಿ ಇದೆ. ಹೀಗಾಗಿ ಇವನನ್ನು ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ.